ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ದೊಡ್ಡ ಪತ್ರೆ ಬೋಂಡ. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಆಮೇಲೆ ನೆಕ್ಸ್ಟ್ ಏನಂತಂದರೆ ಖಾರದ ಪುಡಿ, ಉಪ್ಪು, ಅಜ್ವೈನು, ಆಮೇಲೆ ಒಂದು ಸ್ವಲ್ಪ ಸೋಡಾ ಜಾಸ್ತಿ ಹಾಕ್ಬೇಡಿ, ಮತ್ತು ಎಣ್ಣೆ ತುಂಬ ಕುಡ್ಕೊಂಬಿಡುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕಿ ಸೋಡಾ ಪುಡಿ ಅಷ್ಟು, ಒಂದು ಚಿಟಿಕೆ ಅಷ್ಟು. ಆಮೇಲೆ ಖಾರದ ಪುಡಿ ನೀವು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣಂತೆ. ಕಡಲೆ ಹಿಟ್ಟು ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ಮಾತ್ರ ತೋರಿಸ್ತಾ ಇದ್ದೀನಿ, ಅದಕ್ಕೆ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಖಾರದ ಪುಡಿ, ಉಪ್ಪು ಎಲ್ಲ ಏನು ತೋರಿಸಿದ್ನೋ ಅದನ್ನು ಹಾಕೋಣಂತ. ಅದಕ್ಕೆ ಹಾಕ್ಬಿಟ್ಟು ಫಸ್ಟು ಡ್ರೈಯೇ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ. ಹಂಗಾದರೆ ನೀಟಾಗಿ ಹಿಟ್ಟಿಗೆಲ್ಲ ನೀಟಾಗಿ ಹತ್ಕೊಳ್ಳುತ್ತೆ. ಸೊ ನೋಡಿ, ನೀಟಾಗಿ ಡ್ರೈಗೆಲ್ಲ ಮಿಕ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಯಾಕೆಂದರೆ ನಾವು ಮತ್ತೆ ಬಿಸಿ ಆಯಿಲ್ ಕೂಡ ಹಾಕಬೇಕಾಗತ್ತೆ ಅದಕ್ಕೆ ಈಗಲೇ ತೆಳ್ಳು ಮಾಡ್ಕೊಂಬಿಡಬೇಡಿ. ಈಗ ಆದಷ್ಟು ಸ್ವಲ್ಪ ತಿಕ್ಕಾಗೇ ಇರಲಿ. ನೋಡಿ, ಈ ಅಳತೆಗಾದರೆ ಸಾಕು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಫುಲ್ಲು ಬಿಸಿ ಕಾದಿರೋ ಎಣ್ಣೆ ಒಂದು 2-3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಇದು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇದು ಮ್ಯಾಂಡೇಟ್ರಿ, ಇದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫುಲ್ಲು ಬಿಸಿದು ಹಾಕಬೇಕು, ಮೀಡಿಯಮ್ ಬಿಸಿನೂ ಹಾಕಬಾರ್ದು, ಫುಲ್ಲು ಹೀಟ್ ಆಯಿಲ್ ಹಾಕಬೇಕು. ನೆಕ್ಸ್ಟ್ ಏನು ಮಾಡೋದ್ರೆ ನೋಡಿ, ನಾನು ದೊಡ್ಡ ಪತ್ರೆ ಇಷ್ಟು ತಗೊಂಡು ಇಟ್ಕೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು, ಕೆಮ್ಮಿಗೆ, ನೆಗಡಿಗೆ, ಆಮೇಲೆ ಕಫ ಆಗಿದ್ದರೆ ಎಲ್ಲದಕ್ಕೂ ಒಳ್ಳೆಯದು. ನೋಡಿ, ಈ ಥರ ನಾನು ಏನು ಮಾಡ್ತೀನಿ ಅಂದರೆ ಕಡಲೆ ಹಿಟ್ಟಿನೊಳಗಡೆ ನೀಟಾಗಿ ಡಿಪ್ ಮಾಡಿ, ಎರಡೂ ಸೈಡನ್ನು ನೀಟಾಗಿ ಡಿಪ್ ಮಾಡಿಬಿಟ್ಟು ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಯಾರ್ಯಾರು ಡೈರೆಕ್ಟ್ ದೊಡ್ಡ ಪತ್ರೆ ತಿನ್ನೋಕೆ ಇಷ್ಟಪಡಲ್ಲ ಅಂತಾರೋ ಈ ಥರ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಗೂ ಕೂಡ ತುಂಬ ಒಳ್ಳೇದಿದು. ಸೊ ಎಲ್ಲರೂ ಟ್ರೈ ಮಾಡಿ. ಆಮೇಲೆ ಇದು ದೊಡ್ಡ ಪತ್ರೆ ಫೀಲೇ ಇರಲ್ಲ, ಅದು ಫುಲ್ ಫ್ರೈ ಆದಮೇಲೆ ಅದು ಒಂಥರ ಘಾಟ್ ಇರುತ್ತಲ್ಲ, ಅದೇನೂ ಇರೋದಿಲ್ಲ, ತುಂಬ ಸಖತ್ತಾಗಿರುತ್ತೆ. ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾರ್ಯಾರ ಮನೇಲಿ ದೊಡ್ಡ ಪತ್ರೆ ಗಿಡ ಇದೆಯೋ ಆರಾಮ್ಸೆ ನೀವು ಮಾಡ್ಕೋಬೋದು. ಇದನ್ನು ಒಳ್ಳೆಯದು ಕೂಡ ಇದು, ಮಕ್ಕಳಿಗಂತೂ ತೀರಾ ಒಳ್ಳೆಯದು. ನೋಡಿ, ದೊಡ್ಡ ಪತ್ರೆ ಬೋಂಡ ರೆಡಿ ಟು ಈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಆಲ್.